ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫೈನಲಿ ನಿನ್ನೆ ಪಂಜಾಬ್ ಅವರು ವಿನ್ ಕೂಡ ಆಗ್ಬಿಟ್ರು. ತುಂಬಾ ಜನ ಎಂಐ ಹೊಡಿಯುತ್ತೆ ಅಂತ ಕೂಡ ಹೇಳ್ತಿದ್ರು. ಆದ್ರೆ ನಿನ್ನೆ ಪ್ರಿಡಿಕ್ಷನ್ ನ ಟೆಲಿಗ್ರಾಮ್ ಚಾನಲ್ ಕೂಡ ಕೊಟ್ಟಿದ್ದೆ, ಪಂಜಾಬ್ ಪಕ್ಕ ಹೊಡಿಯುತ್ತೆ ಅಂತ. ಸೊ ನಿನ್ನೆ ಪಂಜಾಬ್ ಕೂಡ ವಿನ್ ಆದ್ರು. ಅಷ್ಟೇ ಅಲ್ಲ, ಪ್ಲೇಯರ್ ಪ್ರಿಡಿಕ್ಷನ್ ನಿನ್ನೆ ಮ್ಯಾಚ್ ಅಲ್ಲಿ ಕೂಡ ಏನೇನ್ ಕೊಟ್ಟಿದ್ವಿ ಎಲ್ಲ ಕೂಡ ಸರಿಯಾಗಿದೆ. ನಿನ್ನೆ ರೋಹಿತ್ ಶರ್ಮಾ ಬದಲಿಗೆ ಕ್ವಿಂಟನ್ ಡಿಕಾಕ್ ನ ಹಾಕೊಂಡಿರ್ತಾರೆ ಅಂತ, ಅಂದ್ರೆ ಕ್ವಿಂಟನ್ ಡಿಕಾಕ್ ಹಾಕೊಂಡ್ರು ಅಂದ್ರೆ ಪಕ್ಕ ಮಿಂಚ್ತಾರೆ ಅಂತ ಕೂಡ ಹೇಳಿದೆ. ನಿನ್ನೆ ನೋಡಿದ್ರಲ್ಲ, ಸೆಂಚುರಿ ಪ್ಲಸ್ ನ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಸೂರ್ಯಕುಮಾರ್ ಎಲ್ಲ ಆಡ್ತಾರೆ ಅಂತ ಹೇಳಿದೆ, ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ದು. ಅದಾದ್ಮೇಲೆ ಕಡೆ ಆರ್ಶದೀಪ್ ಸಿಂಗ್ ಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದೆ, ಮೂರು ವಿಕೆಟ್ ಕೂಡ ಬಿದ್ದಿದ್ದು. ಅದಾದ್ಮೇಲೆ ಮಾರ್ಕೋ ಜೆನ್ಸನ್ ಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದೆ, ಅದಾದ್ಮೇಲೆ ಮಾರ್ಕೋ ಜೆನ್ಸನ್ ಒಂದು ವಿಕೆಟ್. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ನಿನ್ನೆ ಮ್ಯಾಚ್ ಅಲ್ಲಿ ಪಕ್ಕ 40+ ರನ್ ಹೊಡಿತಾರೆ ಅಂತ ಕೂಡ ಹೇಳಿದೆ. ನಿನ್ನೆ ಶ್ರೇಯಸ್ ಅಯ್ಯರ್ ಇಂದ 40+ ರನ್ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಅದರಿಂದ ಪ್ರೀವಿಯಸ್ ಒಂದು ಮ್ಯಾಚ್ ಆಯ್ತಲ್ಲ RCB ಮತ್ತೆ LSG, ಅವಾಗ ಕೂಡ ಅಷ್ಟೇ ವಿರಾಟ್ ಕೊಹ್ಲಿ ಇಂದ ಹಾಫ್ ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ಹೇಳಿದೆ. 49 ರನ್ ಕೂಡ ಹೊಡೆದ್ರು. ಅದಾದ್ಮೇಲೆ ಮಿಚೆಲ್ ಮಾರ್ಷ್ ಇಂದ ಕೂಡ ಅಷ್ಟೇ ಹಾಫ್ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ಅನ್ಕೊಂಡಿದ್ದೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿದ್ದ ಮಿಚೆಲ್ ಮಾರ್ಷ್ ನ ಮೊನ್ನೆ ಬಿಡದಲ್ಲಿ ಆಡ್ತಾರೆ ಅಂತ ಕೂಡ ಹೇಳಿದೆ. 40 ರನ್ ಕೂಡ ಹೊಡೆದಿದ್ದು. ಬ್ಯಾಕ್ ಟು ಬ್ಯಾಕ್ ಪ್ರೆಡಿಕ್ಷನ್ಸ್ ಗಳು ನಿನ್ನೆ ಕೂಡ ವಿನ್ ಆಗಿದೆ. ಅದಾದ್ಮೇಲೆ ಪ್ರಭು ಸಿಮ್ರಾನ್ ಸಿಂಗ್ ಕೂಡ ಆಡ್ತಾರೆ ಅಂತ ಕೂಡ ಹೇಳಿದೆ. ನಿನ್ನೆ ಮ್ಯಾಚ್ ಅಲ್ಲಿ ಇಬ್ಬರೇ ನಿಂತ್ಕೊಂಡು ಮ್ಯಾಚ್ ಅನ್ನ ಕೂಡ ಮುಗಿಸಾಕ್ಬಿಟ್ಟಿರೋದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರೆಡಿಕ್ಷನ್ ಕೂಡ ಹೋಗ್ತಾ ಇದೆ. ನೀವು ಇನ್ನೂ ಇಂಥ ಪ್ರೆಡಿಕ್ಷನ್ ಗಳನ್ನ ಮುಂದೆ ನೋಡ್ತಾ ಇರಬೇಕು ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಈ ತರ ಪ್ರೆಡಿಕ್ಷನ್ ನಿಮಗೆ ಕನ್ನಡದಲ್ಲಿ ಯಾವುದೇ ಚಾನಲ್ ಕೂಡ ನೋಡಕ್ ಸಿಗಲ್ಲ. ಸೊ ಹಾಗಾಗಿ ಇಂಥ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ತುಂಬಾ ಲಾಸ್ ಮಾಡ್ಕೊಳ್ತೀರಾ. ಈ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನೀವು ಮಾಡೋದು ಸಬ್ಸ್ಕ್ರೈಬ್ ಮತ್ತೆ ಕೊಡೋ ಒಂದು ಲೈಕ್ ಇಂದ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ಇವತ್ತು ಕೂಡ ಅಷ್ಟೇ ಒಂದು ಸೂಪರ್ ಆದ ಮ್ಯಾಚ್ ಕೂಡ ಇರುವಂತದ್ದು ಗುಜರಾತ್ ಟೈಟನ್ಸ್ ಮತ್ತೆ KKR ಅವ್ರದ್ದು. ಇದು ಕೂಡ ಇವತ್ತಿನ ವಿಡಿಯೋದಲ್ಲಿ ಕವರ್ ಕೂಡ ಮಾಡ್ತೀನಿ. ಒಂದೊಂದಾಗೆ ನೋಡ್ತಾ ಹೋಗೋಣ. ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಅದಾದ್ಮೇಲೆ ಪ್ಲೇಯರ್ ಪ್ರಿಡಿಕ್ಷನ್, ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರ್ಯಾರು ಸಖತ್ತಾಗಿ ಮಿಂಚಬಹುದು, ಅದಾದ್ಮೇಲೆ ಯಾರು ಫ್ಲಾಪ್ ಆಗ್ಬಹುದು, ಅದಾದ್ಮೇಲೆ ಇವತ್ತಿನ ವೆದರ್ ಕಂಡೀಷನ್ ಯಾವ ತರ ಇದೆ, ಇವತ್ತಿನ ಮ್ಯಾಚ್ ವಿನ್ನರ್ ಯಾರಾಗಬಹುದು, ಪ್ರತಿಯೊಂದು ಕೂಡ ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಹಾಗೂ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ನಿಮ್ ಪ್ರಕಾರ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬ್ರದರ್ಸ್, ನಿಮ್ಗೆ ಈಗಾಗಲೇ ಗೊತ್ತಿರಂಗೆ GT ಅವರು 2 ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ರೆ, ಪಾಪ ನಮ್ಮ KKR ನೋಡಿದ್ರೆ ನಂಗೆ ಬೇಜಾರಾಗ್ತದೆ ಗುರು. ನಿನ್ನೆ ಮುಂಬೈ ಇಂಡಿಯನ್ಸ್ ಅವ್ರನ್ನ ನೋಡಿ ಒಂದ್ ಕಡೆ ಬೇಜಾರಾಯ್ತು, ಇವತ್ತು ನೋಡಿದ್ರೆ KKR ಅವ್ರನ್ನ ನೋಡಿ ಬೇಜಾರು ಕೂಡ ಆಗ್ತದೆ. ಒಂದೇ ಒಂದು ಮ್ಯಾಚ್ ಅನ್ನ ಕೂಡ ವಿನ್ ಆಗಿಲ್ಲ ಈ ಸೀಸನ್ ಅಲ್ಲಿ. 5 ಮ್ಯಾಚ್ ಅನ್ನ ಕೂಡ ಲಾಸ್ ಕೂಡ ಆಗಿರುವಂತದ್ದು. ಇದುವರೆಗೂ ಕೂಡ ಒಂದು ವಿನ್ನಿಂಗ್ ಇನಾಗ್ರೇಷನ್ ಮಾಡ್ಕೊಳ್ಳ KKR ಅವರು. ಇನ್ನ ಇವತ್ತು ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರಂತ. ಇವತ್ತು ಮ್ಯಾಚ್ ನಡೀತಿರದೆ ಗುಜರಾತ್ ಅವರ ತವರು ಮನೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತೂ ಅಲ್ಲ, ದೊಡ್ಡ ಪಿಚ್ ಕೂಡ ಆಗಿದೆ. ಆದ್ರೂ ಕೂಡ ನೋಡಿ, ದೊಡ್ಡ ಬೌಂಡ್ರಿ ಇದ್ರು ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಇದರಲ್ಲಿ 200+ ರನ್ ಆರಾಮಾಗಿ ಬರ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ GT ಅವ್ರು ಏನಾದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ರು ಅಂದ್ರೆ ಅಷ್ಟು ರನ್ನ ಕಲೆ ಹಾಕ್ಬೋದು. ಆದ್ರೂ ಕೂಡ ಇಲ್ಲಿ ಚೇಸಿಂಗ್ ಆಗೋಗ್ಬಿಡುತ್ತೆ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಈಗ ನೋಡಿ, ಸಂಜೆ ಮ್ಯಾಚ್ ಅಲ್ಲ, ಹಾಗಾಗಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಬ್ಯಾಟಿಂಗ್ ಮಾಡಕ್ ಈಸಿ ಆಗುತ್ತೆ. ಆದ್ರೆ ಈಗ ಈ IPL ಸೀಸನ್ ಅಲ್ಲಿ ಆತರ ಹೇಳಕ್ಕೆ ಆಗ್ತಲ್ಲ ಯಾವ ಟೀಮ್ ವಿನ್ ಆಗುತ್ತೆ ಏನೋ ಅಂತ. ಇಲ್ಲಿ ಚೇಸಿಂಗ್ ಮಾಡಿದ್ರೆ ಜಾಸ್ತಿನೇ ವಿನ್ ಆಗ್ತಿದ್ರೆ, ಮತ್ತೆ ಈ ಕಡೆ ಬ್ಯಾಟಿಂಗ್ ಮಾಡಿದ್ರೆ ಕೂಡ ಅದೇ ರೀತಿ ವಿನ್ ಕೂಡ ಆಗ್ತಿದ್ರೆ. ಬಟ್ ಇವತ್ತು ನೋಡ್ಬೇಕು ಯಾವ ತರ ಆಗುತ್ತೆ ಅಂತ. ಅದಾದ್ಮೇಲೆ ಈ ಪಿಚ್ಚು ಬ್ಯಾಟಿಂಗ್ ಕೂಡ ಅದೇ ರೀತಿಗೆ ಹೆಲ್ಪ್ ಮಾಡುತ್ತೆ, ಅದಾದ್ಮೇಲೆ ಬೌಲಿಂಗ್ ಕೂಡ ಅದೇ ರೀತಿಗೆ ಹೆಲ್ಪ್ ಕೂಡ ಮಾಡುತ್ತೆ. ಪಿಚ್ಚು ಸ್ಲೋ ಹೋಯ್ತು ಅಂದ್ರೆ ಸ್ಪಿನ್ನರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ಅದೇ ಇಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಇಲ್ಲಿ ಪೇಸರ್ಸ್ ಗೆ ಹೆಲ್ಪ್ ಕೂಡ ಸಿಗುವಂತದ್ದು. ಇನ್ನ GT ಈಗಾಗಲೇ ಲಾಸ್ಟ್ ಈ ಗ್ರೌಂಡ್ ಅಲ್ಲಿ ಕೂಡ ಸೋತ್ ಬಿಟ್ಟಿದೆ ಒಂದ್ಸಲಿ, RR ಅಗೇನ್ಸ್ಟ್ ಲಾಸ್ ಕೂಡ ಆಗಿದೆ. ಸೊ ಇವತ್ತು ನೋಡ್ಬೇಕು ಯಾವ ರೀತಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ. ಇನ್ನ ವೆದರ್ ಕಂಡೀಷನ್ ಕಡೆ ಬಂದ್ವಿ ಅಂದ್ರೆ ಯಾವ್ದೇ ರೀತಿಯ ಮಳೆ ಆಗುವ ಮುನ್ಸೂಚನೆ ಇಲ್ಲ, ಮ್ಯಾಚ್ ನಡೆಯುತ್ತೆ. ಇನ್ನ ಗುಜರಾತ್ ಟೀಮ್ ಕಡೆ ಬಂದ್ವಿ ಅಂದ್ರೆ ಇವರು ಕೂಡ ಅಷ್ಟೇ ಲಾಸ್ಟ್ ಈಗಾಗಲೇ LSG ಅಗೇನ್ಸ್ಟ್ ವಿನ್ ಕೂಡ ಆಗಿದ್ದಾರೆ. ಅದು ಲಕ್ನೋ ಸ್ಟೇಡಿಯಂ ಅಲ್ಲಿ ನುಗ್ಗಿ ಹೊಡೆದಿದ್ದು ಲಕ್ನೋದವರಿಗೆ. ಅದಾದ್ಮೇಲೆ ನೋಡಿ, ಇವ್ರದ್ದು ಬ್ಯಾಟಿಂಗ್ ಲೈನಪ್ ಒಳ್ಳೆ ಸ್ಟ್ರಾಂಗ್ ಕೂಡ ಇದೆ. ಓಪನರ್ಸ್ ಸ್ಟ್ರಾಂಗ್ ಕೂಡ ಕಾಣ್ತಾರೆ. ಸಾಯಿ ಸುದರ್ಶನ್ ಲಾಸ್ಟ್ ಮ್ಯಾಚ್ 15ಕ್ಕೆ ಔಟ್ ಆದ್ರೂ ಕೂಡ ಆಡಕ್ ನಿಂತು ಅಂದ್ರೆ ಒಳ್ಳೆ ಪ್ಲೇಯರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಶುಭ್ಮನ್ ಗಿಲ್ ಕೂಡ ಅಷ್ಟೇ ಕ್ಯಾಪ್ಟನ್, ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ನೋಡಬಹುದು ಲಾಸ್ಟ್ ಮ್ಯಾಚ್ ಅಲ್ಲಿ ಸುಮಾರು 56 ರನ್ ಕೂಡ ಹೊಡೆದಿರೋದು. ಆದ್ಮೇಲೆ ಜೋಶ್ ಬಟ್ಲರ್ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. 60 ರನ್ ಕೂಡ ಹೊಡೆದಿರೋದು ಲಾಸ್ಟ್ LSG ಅಗೇನ್ಸ್ಟ್, ಅದು ಅವರ ಸ್ಟೇಡಿಯಂ ಅಲ್ಲೇ ಹೊಡೆದಿದ್ದಾರೆ. ಅದಾದ್ಮೇಲೆ ಕಡೆ ವಾಷಿಂಗ್ಟನ್ ಸುಂದರ್ ಕೂಡ ಅಷ್ಟೇ, ಅವ್ರನ್ನು ಕೂಡ ಮೇಲ್ಗಡೆ ಪುಷ್ ಕೂಡ ಮಾಡ್ತಿದ್ದಾರೆ. ಅವರು ಕೂಡ ಲಾಸ್ಟ್ LSG ಅಗೇನ್ಸ್ಟ್ 21 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ರೆ ಅದು ಕೂಡ ಅಷ್ಟೇ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಲಾಸ್ಟ್ ಮ್ಯಾಚ್ ಪ್ರಸಿದ್ಧ ಕೃಷ್ಣ 4 ವಿಕೆಟ್ ನ ತೆಗೆದು ಏರ್ಸಿರೋದು. ಇವತ್ತು ಕೂಡ ಅಷ್ಟೇ ಇವತ್ತು ಪಿಚ್ಚು ಪೇಸರ್ಸ್ ಕೂಡ ಇದೆ, ಸ್ಪಿನ್ನರ್ಸ್ ಕೂಡ ಇದೆ. ಅದೇ ರೀತಿ ಒಂದು ಕಮಲ್ನ ಪ್ರಸಿದ್ಧ ಕೃಷ್ಣದಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ಮೊಹಮ್ಮದ್ ಸಿರಾಜು, ಕಾಗಿಸೋರಬಡ ಒಳ್ಳೊಳ್ಳೆ ಸ್ಟಾರ್ ಬೌಲರ್ ಕೂಡ ಈ ಒಂದು ಟೀಮ್ ಅಲ್ಲಿ ಕೂಡ ಇದ್ದಾರೆ. ನೋಡ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಮಿಂಚ್ತಾರೆ ಅಂತ. ಇನ್ನ KKR ಕಡೆ ಬಂದ್ವಿ ಅಂದ್ರೆ KKR ಟೀಮ್ ನ ನೋಡಿದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ ಗುರು. ಏನಾದ್ರು ಚೇಂಜಸ್ ನ ಮಾಡ್ಕೊಬಹುದು. ಅಂದ್ರೆ ನಾನು ಇಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ ಟೀಮ್ ಯಾವ್ದೇ ಕಾರಣಕ್ಕೂ ವೀಕ್ ಅಂತ ಹೇಳಕ್ಕಾಗಲ್ಲ. ಅಂತ ಪ್ಲೇಯರ್ಸ್ ಕೂಡ ಇದಾರೆ. ನೋಡ್ಬೋದು ಓಪನರ್ ಆಗಿ ಅಜಿಂಕ್ಯ ರಾಣೆ ಇದಾರೆ. ಫಿನ್ ನಲ್ಲಿ T20 ಫಾರ್ಮೆಟ್ ಅಲ್ಲಿ ಒಂದ್ ಮ್ಯಾಚ್ ಅಲ್ಲಿ ಸಖತ್ ಕೂಡ ಮಿಂಚಿದ್ದು. ಅದಾದ್ಮೇಲೆ ಸುನಿಲ್ ನರೇನ್ ಕೂಡ ಅದೇ ರೀತಿ ಪ್ಲೇಯರ್. ಅದಾದ್ಮೇಲೆ ರಿಂಕು ಸಿಂಗ್ ಇದಾರೆ.
ಇನ್ನೇನ್ ಬೇಕು ಗುರು, ಈ ಲೆವೆಲ್ಗೆ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದಾರೆ. ಅಂಗ್ರೀಶ್ ರಘುವಂಶಿ, ಕೆಮ್ರಾನ್ ಗ್ರೀನ್, ರೋಮನ್ ಪಾವೆಲ್ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಅದ್ರಲ್ಲಿ ಏನಕ್ಕೆ ಈ ತರ ಪರ್ಫಾರ್ಮ್ ಮಾಡ್ತಾರೆ, ಪೂರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನಂಗಂತೂ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಟಾಪ್ ಕ್ಲಾಸ್ ಬೌಲರ್ಸ್ ಕೂಡ ಇದಾರೆ. ವೈಭವ್ ಅರೋರಾ ಆಗಿರ್ಬೋದು, ಅದಾದ್ಮೇಲೆ ಕಾರ್ತಿಕ್ ತ್ಯಾಗಿ ಒಂದು ವಿಕೆಟ್ ಗಳನ್ನ ಕೂಡ ತೆಕೊಡ್ತಿದ್ದಾರೆ. ಅದಾದ್ಮೇಲೆ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಕೂಡ ಇದ್ದಾರೆ. ಆದ್ರೂ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ನೋಡ್ಬೇಕು, ಈಗ ಕಂಟಿನ್ಯೂಸ್ ಮ್ಯಾಚ್ ಅನ್ನ ಫ್ಲಾಪ್ ಆಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಕಡೆ ಹೋಗೋದ್ರೆ ಯಾವ್ದೇ ಕೂಡ ಚೇಂಜಸ್ ಆಗೋದಿಲ್ಲ ಅನ್ಸುತ್ತೆ. ಸೇಮ್ ಟು ಸೇಮ್ ಟೀಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ಕೊಬಹುದು. ಇದರಲ್ಲಿ GT ಚೇಂಜಸ್ ಆಗಲ್ಲ. ಆಯ್ತು ಅಂದ್ರೆ KKR ಅಲ್ಲಿ ಚೇಂಜಸ್ ಆಗ್ಬೋದು ಅನ್ಸುತ್ತೆ, ಏನಾದ್ರು ಚೇಂಜಸ್ ಮಾಡ್ಕೊಬಹುದು. ಜಾಸ್ತಿ ಏನ್ ಚೇಂಜಸ್ ಆಗಲ್ಲ, ಮ್ಯಾಕ್ಸ್ ಅಂದ್ರೆ 1 ರಿಂದ 2 ಪ್ಲೇಯರ್ ಚೇಂಜಸ್ ಇಲ್ಲಿ ಮಾಡ್ಕೋಬಹುದು ಅಷ್ಟೇ. ಇನ್ನ ಈ ಪಿಚ್ ಅಲ್ಲಿ ಶುಭ್ಮನ್ ಗಿಲ್ ನ ಸ್ಟಾಟ್ಸ್ ಸಖತ್ತಾಗಿದೆ. ಆಡಿರುವ 23 ಇನ್ನಿಂಗ್ಸ್ ಅಲ್ಲಿ ಸುಮಾರು 1109 ರನ್ ಕೂಡ ಹೊಡೆದಿರ. ಅದಾದ್ಮೇಲೆ ಸಾಯಿ ಸುದರ್ಶನ ಸ್ಟಾಟ್ಸ್ ಕೂಡ ಈ ಪಿಚ್ ಅಲ್ಲಿ ಸಖತ್ತಾಗಿ ಎತ್ ಕಾಣ್ತಿದೆ. ಅದಾದ್ಮೇಲೆ ಪ್ರಸಿದ್ಧ ಕೃಷ್ಣನ ಒಂದು ಸ್ಟಾಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಚೆನ್ನಾಗಿ ಎತ್ ಕಾಣ್ತಿದೆ. ಈಗಾಗಲೇ ಲಾಸ್ಟ್ ಮ್ಯಾಚ್ ಅಲ್ಲಿ 4 ವಿಕೆಟ್ ಅನ್ನ ಏರ್ಸ್ಬಿಟ್ಟಿದ್ರೆ ಐತಿ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಅದೇ ರೀತಿಯಾಗಿ ಗೇಮ್ ಅನ್ನ ಆಡ್ಬೋದು. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಇನ್ನ KKR ಟೀಮ್ ಅಲ್ಲಿ ರಶೀದ್ ಖಾನ್ ಮತ್ತೆ ಮೊಹಮ್ಮದ್ ಸಿರಾಜ್ ನ ಬೌಲಿಂಗ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ, ಅದೆಲ್ಲ ಇವತ್ತು ಮೈನಸ್ ಕೂಡ ಆಗ್ಬೋದು. ಅದಾದ್ಮೇಲೆ ಜೋಶ್ ಬಟ್ಲರ್ ಕೂಡ ಅಷ್ಟೇ ಯಾರಿಗೆ ವರುಣ್ ಚಕ್ರವರ್ತಿಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಸರ್ವೈವ್ ಆಗಿ ರನ್ ಹೊಡಿತಾರ ಇಲ್ವಾ ಅಂತ. ಅದಾದ್ಮೇಲೆ ಇನ್ನ ಫೈನಲ್ ಗೆ ನಮ್ಮ ಮ್ಯಾಜಿಕ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಆಡ್ಬೋದು ಅಂತ ನನಗೆ ಅನಿಸಿದೆ ಅಂದ್ರೆ ಸ್ಟಾರ್ಟಿಂಗು ಗುಜರಾತ್ ಟೈಟನ್ಸ್ ಕಡೆ ಹೋಗೋಣ. ಅದಾದ್ಮೇಲೆ KKR ನ ನೋಡೋಣ ಹೇಗ್ ಆಡ್ತಾರ ಅಂತ. ಫಸ್ಟ್ನೇದಾಗಿ ಹೇಳ್ಬೇಕು ಅಂದ್ರೆ ಇವತ್ತು ನನಗೆ ಶುಭ್ಮನ್ ಗಿಲ್ ಇಂದ ಒಂದು ಹಾಫ್ ಸೆಂಚುರಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇದೀನಿ ಗುರು. ಸೊ ಇವತ್ತು ಆಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಅಟ್ಲೀಸ್ಟ್ 50 ನಿಯರ್ ಇಲ್ಲಂದ್ರೆ 50+ ಹೊಡಿಬಹುದು ಅಂತ ಅನ್ಕೊಳ್ತೀನಿ. ನೋಡೋಣ. ಅದ್ರ ಜೊತೆ ಸಾಯಿ ಸುದರ್ಶನ್ ಸ್ವಲ್ಪ ಸಾಥ್ ಕೂಡ ಕೊಡ್ತಾರೆ ಇಲ್ಲಿ ಗಿಲ್ಲಿಗೆ. ಅದಾದ್ಮೇಲೆ ಜೋಶ್ ಬಟ್ಲರ್ ಇಂದ ಕೂಡ ಇವತ್ತೊಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಜೋಶ್ ಬಟ್ಲರ್ ಇಂದ. ಅಂದ್ರೆ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ವರುಣ್ ಚಕ್ರವರ್ತಿಗೆ, ಅವರಿಂದ ಸ್ವಲ್ಪ ಸರ್ವೈವ್ ಆದ್ರು ಅಂದ್ರೂ ಕೂಡ ಅಷ್ಟೇ ಇವತ್ತು ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಶ್ ಬಟ್ಲರ್ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನಾವು ಇವತ್ತು ನೋಡಬಹುದು. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಫ್ಲಾಪ್ ಆಗ್ತಾರೆ ಅಂತ ಅನಿಸ್ತದೆ. ಈಗಾಗಲೇ ಅವ್ರನ್ನ 4ನೇ ಪ್ಲೇಸಿಗೆ ಪುಷ್ ಕೂಡ ಮಾಡ್ತಾರೆ. ಅವ್ರು ಆಡಿದ್ರು ಅಂದ್ರೆ ತನ್ನ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗ್ಬೋದು. ಇನ್ನ GT ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ರಶೀದ್ ಖಾನ್ಗೆ ವಿಕೆಟ್ ಗಳು ಕೂಡ ಬೀಳುತ್ತೆ. ಅದಾದ್ಮೇಲೆ ಮೊಹಮ್ಮದ್ ಸಿರಾಜ್ಗೂ ಕೂಡ ವಿಕೆಟ್ ಬೀಳ್ಬಹುದು. ಅದಾದ್ಮೇಲೆ ರಬಾಡಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಬೀಳ್ಬಹುದು. ಇನ್ನ KKR ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಜಿಂಕ್ಯ ರಹಾನೆ ಫ್ಲಾಪ್ ಆಗ್ತಾರ ಅಂತ ನಂಗೆ ಎಲ್ಲೋ ಒಂದ್ ಕಡೆ ಅನಿಸ್ತದೆ. ನೋಡೋಣ ಹೇಗಾಡ್ತಾರ ಅಂತ. ನನ್ನ ಪ್ರಿಡಿಕ್ಷನ್ ಅಥವಾ ಫ್ಲಾಪ್ ಮಾಡ್ತಾರೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗಳು ಪ್ಲೇಯರ್ ಪ್ರಿಡಿಕ್ಷನ್ ಗಳು ಸರಿಯಾಗ್ತಾನೆ ಬಂದಿದೆ. ಇವತ್ತಿನ ಮ್ಯಾಚ್ ಅಲ್ಲಿ ನಂಗೆ ಅಜಿಂಕ್ಯ ರಹಾನೆ ಫ್ಲಾಪ್ ಅಜಿಂಕ್ಯ ರಹಾನೆ ಅಂದ್ರೆ ಫಿನ್ನಲ್ ಇಬ್ರಲ್ಲೊಬ್ರು ಫ್ಲಾಪ್ ಆಗ್ತಾರ ಅಂತ ಅನಿಸ್ತಾ ಇದೆ. ನೋಡೋಣ ಇಲ್ಲಿ ಯಾರು ಫ್ಲಾಪ್ ಆಗ್ತಾರ ಅಂತ. ಸ್ಟಾರ್ಟಿಂಗ್ ಇಲ್ಲಿ ಸುನಿಲ್ ನಾರಾಯಣ ಎತ್ಕೊಂಡ್ಬಂದ್ರು ಅಂದ್ರೆ ಅವ್ರು ಗೊತ್ತಲ್ಲ ಹೊಡಿಬಾಡಿ ಆಟನ ಕೂಡ ಸ್ಟಾರ್ಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ಅಜಿಂಕ್ಯ ರಹಾನೆ ಫಿನ್ನಲ್ ಇಬ್ರಲ್ಲಿ ಒಬ್ರು ಇವತ್ತು ಫ್ಲಾಪ್ ಆಗ್ಬೋದು. ಇನ್ನ ಯಾರು ಮೀನ್ಸ್ಬೋದು KKR ಕಡೆಯಿಂದ ಅಂದ್ರೆ ಸುನಿಲ್ ನಾರಾಯಣ್, ಕೆಮ್ರಾನ್ ಗ್ರೀನ್, ರಿಂಕು ಸಿಂಗ್ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆಗ್ತಾ ಬರ್ತಾ ಇದಾರೆ. ರಿಂಕು ಸಿಂಗ್ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ಒಂದು ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿಲ್ಲ. ಅದಾದ್ಮೇಲೆ ಕೆಮ್ರಾನ್ ಗ್ರೀನ್ ಅಂತ ಮಾತಾಡಂಗೆ ಇಲ್ಲ, ಬರ್ತಾದಂಗೆ ಔಟ್ ಕೂಡ ಆಗ್ತಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತದೆ. ನೋಡೋಣ ಹೇಗಾಡ್ತಾರ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ ಅಂದ್ರೆ ಸುನಿಲ್ ನಾರಾಯಣ್ ಇಂದ ಅಂತೂ ಒಳ್ಳೆ ವಿಕೆಟ್ ಗಳು ಕೂಡ ಬೀಳ್ಬೋದು. GT ವಿಕೆಟ್ ಗಳು ಕೂಡ ಬೀಳ್ಬೋದು. ಅದಾದ್ಮೇಲೆ ಈ ಕಡೆ ವರುಣ್ ಚಕ್ರವರ್ತಿಗೂ ಕೂಡ ವಿಕೆಟ್ ಬೀಳುತ್ತೆ. ವೈಭವ್ ಅರೋರಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ನೋಡೋಣ ನನ್ನ ಪ್ಲೇಯರ್ ಪ್ರೊಡಿಕ್ಷನ್ ಇವತ್ತು ಎಷ್ಟು ಸರಿ ಆಗುತ್ತೆ ಏನು ಅಂತ. ಇನ್ನ ಮ್ಯಾಚ್ ಪ್ರೊಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಈ ಮ್ಯಾಚ್ ಪ್ರೊಡಿಕ್ಷನ್ ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಹಾಗಾಗಿ ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪೋಸ್ಟ್ ಮಾಡಿದ್ದೀನಿ, ಮತ್ತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಚೆಕ್ ಮಾಡಿ ಈಗಲೇ ಚಾನಲ್ ಗೆ ಜಾಯ್ನ್ ಆಗಿ. ಯಾವುದೇ ರೀತಿ ಹೊಸ ಅಪ್ಡೇಟ್ಸ್ ಇದ್ರು ಕೂಡ ಅಲ್ಲಿ ಪಟ್ ಪೋಸ್ಟ್ ಕೂಡ ಮಾಡ್ತೀನಿ. ಸೊ ಬೇಗ ಚಾನಲ್ ಗೆ ಜಾಯ್ನ್ ಆಗಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಳನ್ನ ನೋಡಬಹುದು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ಅಂದೇ ಮಾತರಂ.